ನಾನು 9 to 5 ಜಾಬ್ ವರ್ಕ್ ಮಾಡಬೇಕು, ಸ್ಟಾಕ್ ಮಾರ್ಕೆಟು 9 to 5 ಓಪನ್ ಇರುತ್ತೆ, ಆ ಟೈಮಲ್ಲೂ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತೇಳಿ ಮತ್ತೆ ಅದು ಒಂದು ನೆವ. ಗುರು ಹೇಳ್ತೀನಿ, ಆ 9 to 5 ಜಾಬ್ ಇದೆಯಲ್ಲ ಅದನ್ನೇ ನೆವ ಇಟ್ಕೊಂಡು ಬರೋಕ್ಕೆ ಹೋಗ್ಬೇಡ. ನಿಮ್ಮ ಮನೇಲಿ ನಿನ್ನ ವೈಫ್ ಇದ್ದಾರೆ, ನೀವು ಇನ್ವೆಸ್ಟರ್ ಆಗಿ. ಗಂಡನ ಸಪೋರ್ಟ್ ಜಸ್ಟ್ ಒಂದು ಮನಿ, ಒಂದು ಗೈಡೆನ್ಸ್. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸ್ನೇಹಿತ ಶಿವಶಂಕರ್ ಅಂತೇಳಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಮನಿ ಶಾಪಿಂಗಿಗೆ ಸ್ವಾಗತ. ಹಲೋ ಬ್ರದರ್, ನಾನು ಇಷ್ಟೆಲ್ಲ ಕಂಟೆಂಟ್ ಆ್ಯಡ್ ಮಾಡಿದೆ. ನಿಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟು ಜರ್ನಿ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದೆ, ಆದರೂ ನೀವು ಸ್ಟಾರ್ಟ್ ಮಾಡ್ತಾ ಇಲ್ಲ. ನೀವು ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ? ಭಯ ಪಟ್ಕೋತಾ ಇದ್ದೀರಾ? ಓಕೆ, ನಂದು EMI ಐತೆ, ಭಾಳ EMI ಕಟ್ಟಾಗತ್ತೀನಿ, ಅದೆಲ್ಲ ಒಂದು ಕಡೆ ಮುಗಿಸ್ಲಿ, ಅದು ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಲೋನ್ ಇದೆ, ಕ್ರೆಡಿಟ್ ಕಾರ್ಡ್ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ, ಅದೊಂದು ಆಗಿಬಿಡ್ಲಿ, ಇಲ್ಲ ಈ ಸರಿ ಟ್ರಿಪ್ ಹೋಗಿ ಬರೋದಿದೆ, ಅದೊಂದು ಎಕ್ಸ್ಪೆನ್ಸಸ್ ಇದೆ, ಅದೊಂದು ಮುಗಿದ್ಬಿಡ್ಲಿ. ಸೊ ಈ ಥರ ನೀನು ಬರೀ ನೆವ ಹೇಳ್ಕೊಂಡು ಹೋಗ್ಬೇಡ. ಲೈಫಲ್ಲಿ ನೆವಗಳು ಇದ್ದುವೆ, ಏನಾದರೂ ಒಂದು ತಿಂಗಳಕ್ಕೊಂದು ಏನಾದರೂ ಒಂದು ಬಂದೇ ಬರುತ್ತೆ. ನಿನಗೆ ಯಾರು ಇಲ್ಲಿ ನೀನು ಪೂರ ಸ್ಯಾಲ್ರಿ ಹಾಕಂತ ಹೇಳ್ತಾ ಇಲ್ಲ, ನಿನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಬರ್ತಾ ಇದೆ ಅಷ್ಟೂ ಹಾಕಂತ ಹೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಎಷ್ಟಾಗುತ್ತೆ ಅಷ್ಟು, ಬರೀ 100-500 ರೂಪಾಯಿ, 100-500 ರೂಪಾಯಿ ತಿಂಗಳಿಗೆ ಆಗುತ್ತೆ ಅಂದರೆ ವಾರಕ್ಕೊಂದ್ಸರಿ ಒಂದು 500-500 ರೂಪಾಯಿ ಹಾಕು ಸಾಕು. ಅಷ್ಟು ಹಾಕಕ್ಕೆ ಭಯ ಪಡ್ತೀಯಾ? ಸಿಂಪಲ್ ಮಾರೆ, ಒಂದೇ ಒಂದು ಯಾವುದಾದ್ರೂ ಒಂದು ಸ್ಟಾಕ್, ನಿನಗೆ ಗೊತ್ತಿರೋ ಸ್ಟಾಕ್, ಅದರಲ್ಲಿ ಒಂದೇ ತಗೋ ಸಾಕು. ನಿನಗೆ ದೊಡ್ಡ ದೊಡ್ಡ ಕನಸುಗಳಿದೆ. ನಾನು ನನ್ನ ಫ್ಯಾಮಿಲಿ ಜನ್ರೇಷನಲ್ಲಿ ನಾನು ಏನಾದರೂ ಮಾಡಬೇಕು, ಶ್ರೀಮಂತ ಆಗಬೇಕು, ಭಾಳ ಆಸೆ ಕಟ್ಕೊಂಡಿದೆ. ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇರುತ್ತೆ, ನನಗೂ ಇದೆ, ಎಲ್ರಿಗೂ ಇರುತ್ತೆ, ನಿಮ್ಮ ವೈಫಿಗಿರುತ್ತೆ, ನೀನಿನ್ನು ಈಗ ಕಾಲೇಜ್ ಮುಗಿಸ್ ಬಂದಿದೆಯಾ ಅಂದರೆ ನಿನಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ನೀನು 20ಸಲ್ಲಿರು, 30ಸಲ್ಲಿರು, 40ಸಲ್ಲಿರು, 50ಸಲ್ಲಿರು, ಇನ್ನೂ ಅಂತರೂ 40s-50ಸಲ್ಲಿ ನಾವು ಬಂದಿರೋರಿಗಂತರೂ ಇಷ್ಟಾದರೂ ಇನ್ನೂ ನಾವು ಆಸೆ ಇಟ್ಕೊಂಡಿರ್ತೀವಿ, ಏನಾದರೂ ಒಂದು ಮಾಡಬೇಕು, ದುಡ್ಡು ಮಾಡಬೇಕು ಅಂತೇಳಿ. ಬಟ್ ಆದರೂ ಭಯ, ಗಟ್ಸ್ ಇಲ್ಲ, ಆ್ಯಕ್ಷನ್ ತೊಗೊಳಕ್ಕೆ ಭಯ ಇಲ್ಲ. ಆ ಆ್ಯಕ್ಷನ್ ತೊಗೊಳಕ್ಕೆ ಭಯ ಅಂತ ಹೇಳೋ ಬದಲು ನೆವ ಹೇಳ್ಕೊಂಡು ಹೋಗೋದು, ನನಗೆ ಟೈಮ್ ಸಿಗ್ತಿಲ್ಲ, ನನಗೆ ಅದು ನಾಲೆಜ್ ಇಲ್ಲ, ಗೊತ್ತಿಲ್ಲ, ಅಷ್ಟೊಂದು ದುಡ್ಡಿಲ್ಲ ನನ್ನ ಹತ್ರ, ಇವೆಲ್ಲದಕ್ಕೂ ನಾನು ಸೊಲ್ಯೂಷನ್ ಕೊಡ್ತೀನಿ. ಅಷ್ಟೊಂದು ದುಡ್ಡಿಲ್ಲ, ನಾನು EMI ಕಟ್ತಿದ್ದೀನಿ, ಅದು ಕಟ್ತಿದ್ದೀನಿ, ಇದು ಕಟ್ತೀನಿ ಅಂತ ನೆವ ಹೇಳೋದು ಬಿಟ್ಬಿಡು. ಫಸ್ಟು ಸ್ಟಾರ್ಟ್ ಮಾಡು, ಆ್ಯಕ್ಷನ್ ತಗೋ. ಒಂದು ಡಿಮ್ಯಾಟ್ ಅಕೌಂಟ್ 15 ನಿಮಿಷ ಮಾತ್ರ ಸಾಕು. ನೀ ಜೆರೋದಾ ಯೂಸ್ ಮಾಡು, ಗ್ರೋ ಯೂಸ್ ಮಾಡು, ಬೇರೆ ಯಾವುದೇ ಆ್ಯಪ್ ಯೂಸ್ ಮಾಡು, 15 ನಿಮಿಷ ಅಷ್ಟೇ ನಿನ್ನ ಟೈಮ್ ತೊಗೊಳ್ಳೋದು. ಆ್ಯಪ್ ಇನ್ಸ್ಟಾಲ್ ಮಾಡಿ ಒಂದು ಡಿಮ್ಯಾಟ್ ಅಕೌಂಟು ಓಪನ್ ಮಾಡೋಕ್ಕೆ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ನಿಂದೊಂದು ಪ್ಯಾನ್ ಕಾರ್ಡು, ಒಂದು ಆಧಾರ್ ಕಾರ್ಡ್ ಅಷ್ಟಿದ್ರೆ ಸಾಕು. ಅದನ್ನು ಯೂಸ್ ಮಾಡು. ಅದು ಏನು KYC ಹೇಳುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ 15 ನಿಮಿಷದಲ್ಲಿ ನೀನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ದುಡ್ಡಿಲ್ಲ ಅಂದರೆ 100-500 ರೂಪಾಯಿಂದ ಸ್ಟಾರ್ಟ್ ಮಾಡು. ನೀನೇನು ಎಷ್ಟು ಹಾಕೋದ್ಬೇಕು, ನನಗೆ ಗೊತ್ತು 100-500 ರೂಪಾಯಿ ನಿನ್ಗೆ ದೊಡ್ಡದಲ್ಲ. ಎವ್ರಿ ವೀಕ್ ನೀನು ಪಾರ್ಟಿಗೆ ಹೋಗ್ತೀಯ ಫ್ರೆಂಡ್ಸ್ ಜೊತೆ, ಪಾರ್ಟಿ ಹೋಗಲ್ಲ, ಪಾರ್ಟಿ ಮಾಡಲಾರ್ದವರು ಬೇರೆ ಏನಾದರೂ ಒಂದು ಬಿಗ್ ಬಿಲಿಯನ್ ಡೇ ಬಂತು ಅಂದರೆ ನಾನು ಹೇಳ್ತೀನಿ, ನೀನು 10,000 ರೂಪಾಯಿ 15,000 ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ. ಇರೆಸ್ಪೆಕ್ಟಿವ್ ನೀನು ಎಷ್ಟೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರು, ಎಷ್ಟೇ ಲೋನ್ ಇರಲಿ, ಎಷ್ಟೇ EMI ಇರಲಿ, ಏನೇ ಇರಲಿ, ಆಫರ್ ಸಿಗುತ್ತೆ ಅಂದರೆ ನೀನು ಏನಾದರೂ ಒಂದು ತೊಗೊಳಕ್ಕೆ. ನಿನ್ನ ಹತ್ರ 4 ಶೂ ಇರುತ್ತೆ, ಆದರೂ ಇನ್ನೊಂದು ಶೂ ತೊಗೋತೀಯ. ಮನೇಲಿ TV ಇರುತ್ತೆ, ನಡೀತಾ ಇರುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡ್ತೀಯ. ಶರ್ಟ್ ತೊಗೊತೀವಿ, ಜೀನ್ಸ್ ತೊಗೊತೀವಿ, ಎಲ್ಲ ತೊಗೊತೀವಿ. ಬಟ್ ಇಲ್ಲಿ ನೀನು ನಿನಗೋಸ್ಕರ, ನಿನ್ನ ಫ್ಯಾಮಿಲಿಗೋಸ್ಕರ ಒಂದೇ ಒಂದು ಶೇರ್ ತಗೊಂಡು ನಿನ್ನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡು. ನಿನಗೆ ಇನ್ಫೈನೈಟ್ ಗ್ರೋತ್ ಸಿಗುತ್ತೆ, ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ. ನಿನಗೆ ಯಾವಾಗ ದುಡ್ಡು ಬೇಕಾಗುತ್ತೆ ಅವಾಗ ನೀನು ವಿತ್ಡ್ರಾ ಮಾಡ್ಕೋಬೋದು. ಇಷ್ಟೆಲ್ಲ ಫೆಸಿಲಿಟಿ ಇದೆ. ಆದರೂ ಭಯ ನಿನಗೆ, ಆದರೂ ನೆವ. ಯಾಕೆ ಗುರು, ಯಾಕೆ ಸ್ಟಾರ್ಟ್ ಮಾಡೋಕ್ಕಾಗ್ತಾನೆ? ಓಕೆ, ಈಗ ನಿನ್ಗೆ 100-500 ರೂಪಾಯಿ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಐತೆ, ಮಾಡ್ತೀನಿ ಅಂತೀನಿ. ಬಟ್ ಆದರೆ ಏನು ಹೇಳ್ತಿದ್ದಿ, ಜಾಬ್ ಹೊರಟ್ರೆ ಇದ್ದಿದ್ದಿ, ನಾನು 9 to 5 ಜಾಬ್ ವರ್ಕ್ ಮಾಡಬೇಕು, ಕಂಪ್ನಿ ಸ್ಟಾಕ್ ಮಾರ್ಕೆಟು 9 to 5 ಓಪನ್ ಇರುತ್ತೆ,
ಆ ಟೈಮಲ್ಲೂ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತೇಳಿ ಮತ್ತೆ ಅದು ಒಂದು ನೆವ. ಬಟ್ ಗುರು ಹೇಳ್ತೀನಿ, ಆ 9 to 5 ಜಾಬ್ ಇದೆಯಲ್ಲ, ಅದನ್ನ ತಲೆಗಿಟ್ಕೊಂಡು ಅದನ್ನೇ ನೆವ ಇಟ್ಕೊಂಡು ಹೋಗ್ಬೇಡ. ನಿಮ್ಮ ಮನೇಲಿ ನಿನ್ನ ವೈಫ್ ಇದ್ದಾರೆ, ಅವರು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಬೇರೆ ಏನಾಗಿರ್ಬೋದು. ಅವರು ಮನೇಲಿ ಕೂತ್ಕೊಂಡು ಅವ್ರಿಗೂ ಬೋರ್ ಆಗಿರುತ್ತೆ, ಬಟ್ ಅವರು ಟ್ರೈ ಮಾಡ್ತಿರ್ತಾರೆ. ಸಿಸ್ಟರ್ಸ್, ನೀವೇ ಹೇಳಿ, ನೀವು ಮನೇಲಿ ಯಾರಾದರೂ ಮನೇಲೇ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ, ಬೇರೆ ಏನೋ ಟ್ರೈ ಮಾಡ್ತಾ ಇದ್ದೀರಾ, ಇಲ್ಲ ಮುಂಚೆ ಜಾಬ್ ಮಾಡ್ತಿದ್ರಿ, ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಜಾಬ್ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತೇಳಿ ಬಿಟ್ಬಿಟ್ಟಿದ್ದೀರಾ. ಇವಾಗ ನಿಮಗೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು. ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು, ನಾನು ಟೈಲರ್ ಆಗಬೇಕು, ನಾನು ಏನೋ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡಬೇಕು, ಫುಡ್ ಬಿಸ್ನೆಸ್ ಮಾಡಬೇಕು, ನೇಲ್ ಆರ್ಟಿಸ್ಟ್ ಆಗಬೇಕು, ಆ ಆರ್ಟಿಸ್ಟ್ ಆಗಬೇಕು, ಈ ಆರ್ಟಿಸ್ಟ್ ಆಗಬೇಕು, ಬ್ಯೂಟಿ ಪಾರ್ಲರ್ ಮಾಡಬೇಕು, ಬೇರೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಏನೇನೋ ಆಸೆಗಳು ಇಟ್ಕೊಂಡಿರ್ತಾರೆ. ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಮತ್ತೆ ನಿಮಗೂ ನೆವ ಅಂತಲ್ಲ, ಪ್ರಾಪರ್ಲಿ ನಾನು ಹೇಳ್ಬೇಕಂದ್ರೆ ಪಾಪ ನಿಮಗೂ ಅದು ಪ್ರಾಬ್ಲಮ್ ಇರುತ್ತೆ. ಒಂದು ಗಂಡ ಪ್ರಾಪರಾಗಿ ಸಪೋರ್ಟ್ ಮಾಡ್ತಿರಲ್ಲ, ಮನೆಯಲ್ಲಿ ಮಗುನ್ ಬಿಟ್ಟು ನೀವು ಹೊರಗಡೆ ಹೋಗಿ ಏನಾದರೂ ಜಾಬ್ ಮಾಡಬೇಕು, ಇಲ್ಲ ಏನಾದರೂ ಬಿಸ್ನೆಸ್ ಮಾಡಬೇಕು, ಏನಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಅದು ಆಗಬೇಕು, ಇದು ಆಗಬೇಕು ಅಂತಂದರೆ ಅದಕ್ಕೆ ಸಪೋರ್ಟ್ ಬೇಕು. ಅಟ್ಲೀಸ್ಟ್ ಮಕ್ಕಳನ್ನ ನೋಡ್ಕೊಳಕ್ಕೋಸ್ಕರ, ಇಲ್ಲ ಮನೆಯಲ್ಲಿ ಅತ್ತೆ ಮಾವನ್ನ ನೋಡ್ಕೊಳಕ್ಕೋಸ್ಕರ, ಇಲ್ಲ ಅತ್ತೆ ಮಾವ ಸಪೋರ್ಟ್ ಮಾಡ್ತಿರ್ಬೇಕು. ಇದೆಲ್ಲ ಹರ್ಡಲ್ಸ್ ಇರುತ್ತೆ ನಿಮಗೆ. ಬಟ್ ನಾನು ಹೇಳ್ತೀನಿ, ನಿಜವೂ ಹೇಳ್ತೀನಿ, ನಿಮಗೆ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ, ನೀವು ಆರ್ಟಿಸ್ಟ್ ಆಗಿಲ್ಲ, ಅದು ಆಗಿಲ್ಲ, ಇದು ಆಗಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರೆ ನೀವು ಇನ್ವೆಸ್ಟರ್ ಆಗಿ. ಇನ್ವೆಸ್ಟರ್ ಆಗಬೇಕು ಅಂತಂದರೆ ನಿಮ್ಗೆ ಇದೆಲ್ಲ ಏನು ಬೇಕಾಗಿಲ್ಲ. ನಿಮ್ಮ ಗಂಡನ ಸಪೋರ್ಟ್, ಜಸ್ಟ್ ಒಂದು ಮನಿ, ಜಸ್ಟ್ ಒಂದು ಗೈಡೆನ್ಸ್. ನನ್ನ ಯೂಟ್ಯೂಬ್ ಚಾನಲ್ದು ನೀವು ಕಂಟೆಂಟ್ ನೋಡಬೇಕು, ಫಾಲೋ ಮಾಡಬೇಕು. ದುಡ್ಡು ನಿಮ್ಮ ಹಸ್ಬೆಂಡ್ ಹತ್ರ ಇಸ್ಕೊಳ್ಳಿ, ನಾನು ಕೊಡಲ್ಲ. ನಾನು ಬರೀ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ನೀವು ಪ್ರಾಪರಾಗಿ ಇನ್ವೆಸ್ಟರ್ಸ್ ಆಗಿ ನೀವು ರಿಚ್ ಆಗ್ಬೋದು ಅಂತ ನಾನು ಗೈಡೆನ್ಸ್ ಕೊಡ್ತೀನಿ. ನನ್ನ ಮನಿ ಶಾಪಿಂಗ್ ಯೂಟ್ಯೂಬ್ ಚಾನಲ್ ಥ್ರೂ. ನೋಡಿ, ನಾನು ಒಂದು ನಿಜ ಸತ್ಯವಾದ ಮಾತು ಏನು ಹೇಳ್ತೀನಿ, ನಮ್ಮ ದೇಶದಲ್ಲಿ 150 ಕೋಟಿ ಜನ ಇದ್ದಾರೆ. 150 ಕೋಟಿ ಜನಕ್ಕೂ ಜಾಬ್ ಸಿಗಲ್ಲ, ಎಲ್ರಿಗೂ ಜಾಬ್ ಸಿಗಲ್ಲ, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಪೊಲಿಟಿಷಿಯನ್ಸ್ ಆಗೋಕ್ಕಾಗಲ್ಲ, 100% ಎಲ್ಲರೂ ಸೆಲೆಬ್ರಿಟಿ ಆಗೋಕ್ಕಾಗಲ್ಲ, ಎಲ್ಲರೂ ಆರ್ಟಿಸ್ಟ್ ಆಗೋಕ್ಕಾಗಲ್ಲ, ಎಲ್ಲರೂ ಸ್ಪೋರ್ಟ್ಸ್ ಪರ್ಸನ್ ಆಗೋಕ್ಕಾಗಲ್ಲ. ಬಟ್ 150 ಕೋಟಿ ಜನನೂ ಇನ್ವೆಸ್ಟರ್ಸ್ ಆಗ್ಬೋದು. ನೀವು ಎಲ್ಲರೂ, ಪ್ರತಿಯೊಬ್ಬರು ಮನೆಯಲ್ಲಿರೋಂಥ ಹೌಸ್ ವೈಫ್, ನಾನು ಹೇಳ್ತೀನಿ, ಹೌಸ್ ವೈಫಿಂದ ಹಿಡಿದು ಹೀರೋಯಿನ್ವರೆಗೂ ಮನೆಯಲ್ಲಿ ಹೆಣ್ಮಕ್ಳು ಏನೇನು ಇರ್ತಾರಲ್ಲ, ಎಲ್ಲರೂ ಬೆಸ್ಟ್ ಇನ್ವೆಸ್ಟರ್ಸ್ ಆಗ್ಬೋದು ಅಂತೇಳಿ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ನೀವು 1000, ಲಕ್ಷ, 50,000, 20 ಲಕ್ಷ ಅಷ್ಟು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕು. ನೀವು 1000 ರೂಪಾಯಿಂದ ಸ್ಟಾರ್ಟ್ ಮಾಡಿ, 500 ರೂಪಾಯಿ, 1000 ರೂಪಾಯಿಂದ ಸ್ಟಾರ್ಟ್ ಮಾಡಿ ಕೋಟಿಗೆ ರೀಚ್ ಮಾಡ್ತೀನಿ ಅಂತೇಳಿ ನಿಮಗೆ ನೀವೇ ಪ್ಲೆಜ್ ಮಾಡ್ಕೊಡ್ರಿ, ಪ್ರಾಮಿಸ್ ಮಾಡ್ಕೊಡ್ರಿ, ಗುರಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ನಿಜವಲ್ಲ 500 ರೂಪಾಯಿಂದ 1000 ರೂಪಾಯಿ ಸ್ಟಾರ್ಟ್ ಮಾಡಿ. ಸರ್, ನೀವು ಏನು ಬ್ರದರ್ಸ್, ನೀವು ಏನು ನೆವ ಕೊಡ್ತಾ ಇದ್ದೀರಾ, ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ನನಗೆ ಟೈಮ್ ಸಿಗ್ತಿಲ್ಲ, ನನಗೆ ದುಡ್ಡು ಇದಾಗ್ತಾ ಇಲ್ಲ, ಅರೇಂಜ್ ಆಗ್ತಾ ಇಲ್ಲ, ನಾನು EMI ಮುಗಿದ್ಬಿಡ್ಲಿ, ಕ್ರೆಡಿಟ್ ಕಾರ್ಡ್ ಮುಗಿದ್ಬಿಡ್ಲಿ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀನಿ, ಅದೆಲ್ಲ ಬಿಟ್ಬಿಡಿ ಸರ್. ಬ್ರದರ್, ಬಿಟ್ಬಿಡಿ. ನಾನು ಹೇಳ್ತೀನಿ, ನಿಮ್ಮ ವೈಫಿಗೆ ಅವ್ರ ಮೊಬೈಲ್ ಇದ್ದೇ ಇರುತ್ತೆ, ಎಲ್ಲರ ಮನೇಲಿ ಮೊಬೈಲ್ ಇದ್ದೇ ಇರುತ್ತೆ. ಆಮೇಲೆ ಫೋನ್ಪೇ, ಅವ್ರದ್ದು ಬ್ಯಾಂಕು ಫೋನ್ಪೇ ಅಥವಾ GPay, UPI ಆ್ಯಪ್ ಇದ್ದೇ ಇರುತ್ತೆ. ಅದು ಒಂದು ಡಿಮ್ಯಾಟ್ ಅಕೌಂಟು ಅವ್ರ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿಕೊಡಿ. ಕ್ರಿಯೇಟ್ ಮಾಡಿಕೊಟ್ಟು ವಾರ ಒಂದು 500 ರೂಪಾಯಿ, 1000ರಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ. ವಾರ, ಯಾಕಂದರೆ ಒಂದು ವಾರ ಬಿಟ್ಟರೆ ಇನ್ನೊಂದು ವಾರ ನೀವು ಮಾಡ್ತೀರಾ. ಒಂದು ತಿಂಗಳಿಗೆ ಒಂದ್ಸರಿ ಮಾಡಿದ್ರೆ, ಒಂದು ತಿಂಗಳ ಬಿಟ್ಟರೆ ಮತ್ತೆ 2 ತಿಂಗಳು ಬಿಡಬೇಕು. ನಾನೇನು ಹೇಳೋದಂದ್ರೆ, ವಾರಕ್ಕೆ ಒಂದ್ಸರಿ ಮಾಡಿ. 500 ರೂಪಾಯಿ ಆಗಲಿ ಪರವಾಗಿಲ್ಲ, 1000 ರೂಪಾಯಿ ಆಗಲಿ. ಒಂದೊಂದೇ ಸ್ಟಾಕ್ದು ಒಂದೊಂದೇ ಶೇರು. ಸ್ಟಾಕ್ ಅಂದರೆ ನಾನು ಹೇಳೋದು ಕಂಪ್ನಿ, ಒಂದೊಂದೇ ಕಂಪ್ನಿದು ಒಂದೊಂದೇ ಶೇರು, ಭಾಳ ಬೇಡ ಸರ್. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಶೇರ್ಸೂ ಇದೆ. 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 2000, 5000, 10,000, 50,000, 1 ಲಕ್ಷ ರೂಪಾಯಿಗೆ ಒಂದು ಶೇರೂ ಇದೆ. ನಾವು ಫಸ್ಟ್ ಟಾರ್ಗೆಟ್ ಏನು ಮಾಡೋಣ, 100 ರೂಪಾಯಿ, 50 ರೂಪಾಯಿ,
ರೂಪಾಯಿ ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ಗೊತ್ತಾ, ನೀವು ಒಂದು ಪೇಷನ್ಸ್ ಹೆಣ್ಮಕ್ಳಿಗಿದ್ದಷ್ಟು, ನಾನು ಹೇಳ್ತೀನಿ ನಿಜವಾಗ್ಲೂ, ಹೆಣ್ಮಕ್ಳಿಗಿದ್ದಷ್ಟು ಪೇಷನ್ಸು, ಹೆಣ್ಮಕ್ಳಿಗಿದ್ದಷ್ಟು ಮನಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಮನೆಯಲ್ಲಿ ಅವ್ರ ಮನಿನ ಎಷ್ಟು ನೈಸ್, ಎಷ್ಟು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾರೆ. ನಾವು ಹೇಳ್ತೀವಿ ನಮಗೆ ಹುಡುಗರಿಗೆ ಮಾಡೋಕ್ಕಾಗಲ್ಲ. ನಾವು ಅವರಿಗೆ ಗ್ರೋಸರಿ, ಅದು ಇದು, ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಅದು ಇದು ಅಂತೆಲ್ಲ ಅವ್ರಿಗೆ ಕೊಟ್ಟಿರ್ತೀವಿ. ಅವ್ರು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾರೆ, ಪ್ರಾಪರಾಗಿ ಬಾರ್ಗೇನ್ ಮಾಡ್ತಾರೆ. ಎಲ್ಲಿ ಡಿಸ್ಕೌಂಟ್ ಇರುತ್ತೆ, ಯಾವ ಡಿಸ್ಕೌಂಟ್ ಇರುತ್ತೆ ಅದನ್ನು ತೊಗೋಬೇಕು ಅನ್ನೋದು ಅವ್ರಿಗೆ ತಲೆಯಲ್ಲಿರುತ್ತೆ. ನಮಗೆ ಹುಡುಗರಿಗೆ ಅಷ್ಟೊಂದು ಇರಲ್ಲ. ಹೋಗ್ತೀವ, ಬಾರ್ಗೇನ್ ಮಾಡಲ್ಲ, ಹೇಳ್ದ ತೊಗೊಂಬಂದ್ಬಿಡ್ತೀವಿ, ಮತ್ತೆ ಬೈಸ್ಕೊಳೋದೇ ನಾವು. ಅಯ್ಯೋ ಮಾರಾಯ, ಅದನ್ನು 100 ರೂಪಾಯಿಗೆ ಹಾಕಿ ತೊಗೊಂಬಂದು, ನಾನು ಮೊನ್ನೆ 50 ರೂಪಾಯಿಗೆ ತೊಗೊಂಬಂದಿದ್ದೆ. ನಾನು ನಿಂಗೆ ಏನು ಗೊತ್ತಾಗಲ್ಲ, ನಿನಗೆ ಏನು ಉಳಿಸ್ಬೇಕು ಏನಿಲ್ಲ, ಎಲ್ಲ ಹೋಗೋದು ಹಾಗೆ ತೊಗೊಂಬಂದ್ಬಿಡೋದು, ಬೈಸ್ಕೊಂಡಿದ್ವಿ ಎವ್ರಿ ಟೈಮ್ ಬೈಸ್ಕೊತೀವಿ. ಬಟ್ ಅದೇ ನಿಮಗೆ ಏನಿದೆಯಲ್ಲ, ಆ ಒಂದು ಸ್ಕಿಲ್ ನಿಮಗೆ ಇದರಲ್ಲಿ ಹಾಕಿ, ಇನ್ವೆಸ್ಟ್ಮೆಂಟಲ್ಲಿ ಹಾಕಿ. ಮೇಡಮ್ ನಾನು ಹೇಳ್ತೀನಿ ನಿಮಗೆ, ನೀವು ಒಂದು ಏನು ಪ್ಲೇಸ್ ಮಾಡ್ಕೋಬೇಕು, ನಿಮಗೆ ಗಂಡ ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವರು ಅಲೋ ಮಾಡ್ತಾರೆ ಅಂತಂದರೆ ಮಾಡ್ತಾರೆ. ಮಾಡೋವಾಗೆ ನೀವು ಮಾಡಬೇಕು. ಹೇಗೆ ಅನ್ನೋದು ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು. ಇದರಿಂದ ನಿಮಗೂ ಖುಷಿ ಸಿಗುತ್ತೆ, ಅವ್ರು ಖುಷಿಯಿಂದ ದುಡ್ಡು ಕೊಡ್ತಾರೆ, ನೀನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ಏನು ಗೊತ್ತಾ, ಅದು ಸೀಕ್ರೆಟ್ ಏನು ಗೊತ್ತಾ, ಪ್ಲೆಜ್ ಮಾಡ್ರಿ, ನನಗೆ ಪ್ರಾಮಿಸ್ ಮಾಡ್ರಿ, ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊರಿ, ನನಗೇನು ಬೇಡ, ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊರಿ. ಏನಂದರೆ ನಿಮ್ಮ ಗಂಡಗೆ ಹೇಳಿ, ನೆಕ್ಸ್ಟ್ ಟೈಮ್ ನಾನು ನನಗೋಸ್ಕರ ಒಂದು ಸ್ಯಾರಿ ತೊಗೊಂಡ್ರೆ ಅದೇ ಅಮೌಂಟಿಗೆ ಯಾವುದು ಶೇರ್ ಸಿಗುತ್ತೆ ಆ ಶೇರ್ ತೊಗೋತೀನಿ. ಒಂದು ಸಾರಿ ನಾನು 1000 ರೂಪಾಯಿ ಸ್ಯಾರಿ ತೊಗೊಂಡ್ರೆ 1000 ರೂಪಾಯಿದು ಒಂದು ಶೇರ್ ತೊಗೋತೀನಿ. 2000 ರೂಪಾಯಿದು ಸ್ಯಾರಿ ತೊಗೊಂಡ್ರೆ 2000 ರೂಪಾಯಿದು ಒಂದು ಶೇರ್ ತೊಗೋತೀನಿ. 5000 ರೂಪಾಯಿ ಸ್ಯಾರಿ ತೊಗೊಂಡ್ರೆ 5000 ರೂಪಾಯಿದು ಒಂದು ಶೇರ್ ತೊಗೋತೀನಿ. 500 ರೂಪಾಯಿದು ಒಂದು ಸ್ಯಾರಿ ತೊಗೊಂಡ್ರೆ 500 ರೂಪಾಯಿದು ಒಂದು ಶೇರ್ ತೊಗೋತೀನಿ ಅಂತ ನಿಮ್ಮ ಹಸ್ಬೆಂಡಿಗೆ ಹೇಳಿ. ನಾನು ಹೇಳ್ತೀನಿ, ಅವರು ಇಮ್ಮಿಡಿಯೇಟ್ಲಿ ನೀನು ಒಂದು ಸ್ಯಾರಿ ತೊಗೋತೀಯ ಅಂದರೆ ಸರಿ, 2000 ತೊಗೋ, ಒಂದು ಸ್ಯಾರಿ ತೊಗೋ, ಒಂದು ಶೇರ್ ತೊಗೋ, ಪ್ರೂಫ್ ತೋರಿಸಿ. ನಿಜವಾಗ್ಲೂ ಹೇಳ್ತೀನಿ, ನೀವು ಸಾರಿ ಉಟ್ಕೊಂಡು ಒಂದು ಸರಿ ಉಟ್ಕೊಂತಾರೆ, 2 ಸರಿ ಉಟ್ಕೊಂತಾರೆ, ಆಯ್ತು ಅದು ಬೋರ್ ಆಗಿಬಿಡುತ್ತೆ, ಅದು ಹಂಗೆ ಇಡ್ತೀರ. ಬಟ್ ಅಲ್ಲೇ ಅದು ಹುಳ ಹತ್ತಿ ಬೂಸ್ ಬಂದು ಏನೋ ಒಂದಾಗಿ ವೇಸ್ಟ್ ಆಗಿ ಯಾರಿಗೋ ಮತ್ತೆ ನಿಮ್ಮ ಮನೆಯಲ್ಲಿ ಬರೋಂಥ ಮೇಡಿಗಾಗಲಿ ಅವ್ರಿಗಾಗಲಿ ಇವ್ರಿಗಾಗಲಿ ಕೊಟ್ಬಿಡ್ತಾರೆ. ಬಟ್ ಶೇರ್ ನಿಮ್ಮ ಮೊಬೈಲಲ್ಲಿ ಏನಿರುತ್ತಲ್ಲ, ಆ 1000 ರೂಪಾಯಿ ಬೆಳೀತಾ ಬೆಳೀತಾ ಇನ್ನೂ 1000 ರೂಪಾಯಿ ಸಾರಿ ಅಲ್ಲ, ಇನ್ನೂ 10,000 ರೂಪಾಯಿ ಸಾರಿ ನಿಮಗೆ ಕೊಡಿಸುತ್ತದು. ಐ ಸ್ವೇರ್, ಈ ಸ್ಟಾಕ್ ಮಾರ್ಕೆಟಲ್ಲಿ ಇದು ಪಾಸಿಬಿಲಿಟೀಸ್ ಇದೆ. ಬಟ್ ಏನಂದರೆ ನೀವು ಪೇಷನ್ಸಿಂದ ತೊಗೊಂಡು ಹೋಲ್ಡ್ ಮಾಡಬೇಕು. ನಾನು 1000 ರೂಪಾಯಿ ಇರೋದು 1500 ರೂಪಾಯಿ ಆಗಿಬಿಟ್ಟಿದೆ, ನಾನು ಸೆಲ್ ಮಾಡಿಬಿಡ್ತೀನಿ ಅಲ್ಲ. ನೀವು ಹೇಗೆ 1000 ರೂಪಾಯಿ ಇರೋದು 800 ರೂಪಾಯಿ ಆಗಿದೆ, 500 ರೂಪಾಯಿ ಆದಾಗ ನೀವು ಹೋಲ್ಡ್ ಮಾಡಿ, ನೀವು ಅದನ್ನು ವೇಟ್ ಮಾಡಿರ್ತೀರಲ್ಲ, ಆ ಒಂದು ಲಾಸನ್ನು ಬರ್ದಾಶ್ತ್ ಮಾಡಿ ನಿಮಗೆ ಒಂದು ಖುಷಿಯಿಂದ ಏನು ಮಾಡಿರ್ತೀರಲ್ಲ, ನೀವು 1000ರಿಂದ 500 ರೂಪಾಯಿ ಬಂದಿದೆ ಅಂತೇಳಿ ಮತ್ತೆ ಮತ್ತೆ ಆ್ಯಡ್ ಮಾಡಬೇಕು. ನೀವು ಅದನ್ನು 50% ಡಿಸ್ಕೌಂಟ್ ಸಿಗ್ತಾ ಇದೆ, 50%, 40%, 30% ಎಷ್ಟೇ ಸಿಗಲಿ ನಿಮಗೆ, ಇನ್ನೂ ಒಂದು ಆ್ಯಡ್ ಮಾಡಿ ಆದಾಗ ಮತ್ತೆ ಅದು ಪ್ರಾಫಿಟಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ತೊಗೊಂಡಿರೋ ಒಂದು ಶೇರ್ಸನ್ನು 10 ಇರೋದು 20, 20 ಇರೋದು 40, 40 ಇರೋದು 80 ಆ ಕಂಪ್ನಿದವರೇ ಮಾಡ್ತಾರೆ. ಆಮೇಲೆ ಅದಕ್ಕೆ ಡಿವಿಡೆಂಡು ಕೊಡ್ತಾರೆ. ಅದು ಗ್ರೋತಲ್ಲಿ ಆಗ್ತಿರುತ್ತೆ, ಡಿವಿಡೆಂಡ್ ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ. ಮೇಡಮ್ ನೀವು ಸ್ಯಾರಿ ತೊಗೊಳ್ರಿ ಅಂತ. ಸ್ಯಾರಿ ಒಂದೇ ಅಲ್ಲ, ನೀವು ಏನಾದರೂ ತೊಗೊಳ್ಳಿ, ಯಾಕಂದರೆ ಕಂಪ್ನಿ ಪ್ರಾಫಿಟ್ ಇರುತ್ತೆ. ಒಳ್ಳೊಳ್ಳೆ ಕಂಪ್ನಿಗಳು, ಎಷ್ಟೊಂದು ಒಳ್ಳೆ ಕಂಪ್ನಿಗಳಿದೆ. ನಾವು ಅದು ಹುಚ್ಚಾಗಿ ನಾವು ಆ ಕಂಪ್ನಿಗಳಿಂದ ಏನೇನೋ ಪ್ರಾಡಕ್ಟ್ಗಳು ಬೈ ಮಾಡ್ತೀವಿ. ಹೌದೋ ಅಲ್ಲ, ಬರೀ ಸ್ಯಾರಿ ಒಂದೇ ಅಲ್ಲ. ನೀವು ಹೆಣ್ಮಕ್ಳು ಇವಾಗೆಲ್ಲ ನೀವು ನಾನು ಫೌಂಡೇಶನ್ ತೊಗೊಂಡೆ, ಲಿಫ್ಟಿಕ್ ತೊಗೊಂಡೆ, ನಾನು ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಏನೇನು ಬೇಕು, ನಾವು ಪಾರ್ಲರಿಗೆ ಹೋದರೆ 5000 ರೂಪಾಯಿ ಹಿಂಗೆ ಉಡಾಸ್ ಬಂದುಬಿಡ್ತೀವಿ. ಉಡಾಸ್ ಬರ್ತೀರಿ, ಇನ್ಕ್ಲೂಡಿಂಗ್ ಮೈ ವೈಫ್. ಬಟ್ ನೀವು ಕೇಳ್ಬೋದು, ಹೌದು ನೀವೇನು ನಿಮ್ಮ ವೈಫ್ ಮಾಡ್ತಾ ಇದ್ದಾರಾ ಅಂತ. ನಿಜವಲ್ಲೂ ಹೇಳ್ತೀನಿ, ಐ ಸ್ವೇರ್, ನಾನು ನನ್ನ ವೈಫಿಗೆ ಅವರು ಮಾಡ್ತಾ ಇದ್ದಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಲಿಸ್ಕೊಟ್ಟಿದ್ದೀನಿ, ಅವ್ರಿಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದೀನಿ, ಅವ್ರ ಹೆಸರಲ್ಲೇ ಮಾಡಿಕೊಟ್ಟಿದ್ದೀನಿ. ಅವರಿಗೂ ಇದೇ ಥರ ಹೇಳಿದ್ದೀನಿ ನಾನು, ನೀನು ಏನೇ ತಗೋ, ನೀನು ಏನೇ ಎಕ್ಸ್ಪೆನ್ಸ್ ಮಾಡು, ಅದೇ ರೀತಿ ನೀನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಶಿ ಈಸ್ ಡೂಯಿಂಗ್ ಬೆಟರ್. ಅವಳು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಮೇಡಮ್ ನಾನು ಹೇಳ್ತೀನಿ, ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಐ ವಾಂಟ್
ಎಲ್ಲ ಹೆಣ್ಮಕ್ಳು, ಇಂಡಿಯಾದಲ್ಲಿರೋಂಥ ಎಲ್ಲ ಹೆಣ್ಮಕ್ಳು, ಅಟ್ಲೀಸ್ಟ್ ನನ್ನ ಸರೌಂಡಿಂಗಲ್ಲಿರೋಂಥ ಎಲ್ಲ ಹೆಣ್ಮಕ್ಳು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಆಗಿ ನಿಮ್ಮಷ್ಟು ಪ್ರಾಪರಾಗಿ ವೆಲ್ತ್ ಮ್ಯಾನೇಜ್ ಮಾಡೋದು, ಅದನ್ನು ಪ್ರಾಪರಾಗಿ ಡಿಸ್ಕೌಂಟಲ್ಲಿ ಸಿಕ್ಕಾಗ ಅದನ್ನು ಮತ್ತೆ ರೀಬೈ ಮಾಡಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ತೊಗೊಳೋದು ನೀವು ಪ್ರಾಪರಾಗಿ ಮಾಡ್ತೀರಾ. ಬಟ್ ನಿಮಗೆ ಅದು ಮಾಡು ಅಂತ ಹೇಳೋರು ಯಾರೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸಿಸ್ಟರ್ಸ್, ನೀವು ಕೇಳಿ, ನೀವು ಸ್ಟಾರ್ಟ್ ಮಾಡಿ. ನೀವು ಏನೇ ಮಾಡ್ತಿರ್ಬೋದು, ನೀವು ನಿಮ್ಮ ಗಂಡ 1 ಲಕ್ಷ ದುಡಿತಿರ್ಬೋದು, 2 ಲಕ್ಷ ದುಡಿತಿರ್ಬೋದು, ಪರವಾಗಿಲ್ಲ. ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅವ್ರು ಒಂದು 10,000 20,000 ದುಡಿತಿರ್ಬೋದು. ನೀವು ಗಂಡ ಹೆಂಡತಿ ಬಿಸ್ನೆಸ್ ಮಾಡಿ ಏನೋ ಒಂದು ಟೈಲರಿಂಗು ಏನೋ ಒಂದು ಮಾಡ್ತಿರ್ಬೋದು. ನೀವು ಎಷ್ಟೇ ದುಡ್ಡು, 500 ರೂಪಾಯಿ 1000 ರೂಪಾಯಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡದಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ. ನೀವು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಇದನ್ನು ಸ್ಟಾರ್ಟ್ ಮಾಡಿ. ಬರೀ ಅಲ್ಲಿ ಇಲ್ಲಿ ಕುತ್ಕೊಂಡು ಹೆಣ್ಮಕ್ಳಿಗೆ ಬರೀ ಗಾಸಿಪ್ ಮಾಡಕ್ಕೆ ಹೋಗ್ಬೇಡಿ. ಗಾಸಿಪ್ ಮಾಡಿ, ಖರ್ಚು ಮಾಡಿ, ಏನೇ ಮಾಡಿ, ಅದ್ರ ಜೊತೆ ನೀವು ಶೇರ್ ಮಾರ್ಕೆಟ್ ಬಗ್ಗೆ, ಕಂಪ್ನಿಗಳ ಬಗ್ಗೆ, ಯಾವ ಕಂಪ್ನಿ ತೊಗೊಂಡು, ಯಾವ ಕಂಪ್ನಿ ತೊಗೊಂಡಿಲ್ಲ, ಎಷ್ಟು ಡಿಸ್ಕೌಂಟ್ ಬಂದಿತ್ತು, ಈ ಕಂಪ್ನಿ ಎಷ್ಟು ಶೇರ್ಸ್ ತೊಗೊಂಡಿದ್ಯಾ, ಎಕ್ಸಾಂಪಲ್ ITC ಎಷ್ಟು ಕಂಪ್ನಿ ನಿನ್ನ ಹತ್ರ ಎಷ್ಟಿದಾವೆ ಇದೆ. ನಾನು ಆಗಲೇ ಮತ್ತೆ ನಾನು ವೀಕ್ಲಿ ತೊಗೊಂಡ್ಬಿಟ್ಟೆ, ಅದು ಡೌನ್ ಹೋದಾಗ. ಈಗ ನೋಡಿ, ಈಗ ಅಪ್ಪ ಆಗ್ಬಿಟ್ಟಿದೆ ನನಗೆ 50% ಪ್ರಾಫಿಟಲ್ಲಿದೆ. ನನಗೆ ಅದು ಬೋನಸ್ ಸಿಕ್ತು, 5 ಇದ್ದಿದ್ದು 10 ಆಗಿಬಿಟ್ಟಿದೆ ನಂದು. ಈ ಥರ ಯಾವತ್ತು ಮಾತಾಡ್ತೀರಾ? ಇದು ಸ್ಟಾರ್ಟ್ ಆಗಬೇಕು. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಇದು ಸ್ಟಾರ್ಟ್ ಆಗಬೇಕು. ಬೇರೆ ಕಂಟ್ರೀಸಲ್ಲಿ ತುಂಬ ಜನ ಮಾಡ್ತಾಯಿದ್ದಾರೆ, ನಮ್ಮ ಕಂಟ್ರಿಯಲ್ಲೂ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಸ್ವಲ್ಪ. ಬಟ್ ಎಲ್ಲರೂ ನನ್ನ ಸರೌಂಡಿಂಗಲ್ಲಿ ನಾನು ಎಲ್ರಿಗೂ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಏನಾದರೂ ಒಂದು ತಪ್ಪು ಹೇಳಿದ್ನಿ ಅಂದರೆ ಕ್ಷಮಿಸಿ. ಬಟ್ ನಾನು ಮನೆಯಲ್ಲಿರೋಂಥ ಹೆಣ್ಮಕ್ಳೆಲ್ಲ, ನೀವು ನಿಮ್ಮ ಅಕೌಂಟಲ್ಲಿ, ನಿಮ್ಮ ಮೊಬೈಲಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, UPIನ ಲಿಂಕ್ ಮಾಡಿ. ನಿಮ್ಮ ಹತ್ರ ಇರೋ UPI ಬರೀ ಎಕ್ಸ್ಪೆನ್ಸಸ್ಸಿಗಲ್ಲ, ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ 1 ವರ್ಷ 2 ವರ್ಷದಲ್ಲಿ ನೀವು ಅಕುಮುಲೇಟ್ ಮಾಡ್ತಿರೋ ಮನಿನ ನಿಮಗೆ ಖುಷಿ ಕೊಡುತ್ತೆ. ನಿಮಗೆ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ. ಹೀಗೆ ನೋಡಿ, ನಮಗೆ ಈವ್ನಿಂಗ್ ಆಗ್ತಿದ್ದಂಗೆ, ವೀಕೆಂಡ್ ಬರ್ತಿದ್ದಂಗೆ, ಹೇಗೆ ಪಾನಿಪುರಿ ತಿಂದು ಬರಬೇಕು, ನನಗೆ ಅದು ತಿಂದು ಬರಬೇಕು, ಇದು ತಿಂದು ಬರಬೇಕು, ಮೊಮೋಸ್ ತಿನ್ನಬೇಕು, ನಾನು ಪಾರ್ಟಿಗೆ ಹೋಗ್ಬೇಕು, ಆ ಥರ ಹ್ಯಾಬಿಟ್ ಏನಿರುತ್ತಲ್ಲ, ಎವ್ರಿ ವೀಕ್ ಬರ್ತಿದ್ದಂಗೆ, ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ, ನಾನು ಒಂದು ಸ್ವಲ್ಪ ಆ ಶೇರ್ಸ್ ತೊಗೋಬೇಕು, ಈ ಶೇರ್ಸ್ ತೊಗೋಬೇಕು, ನಾನು ಆ್ಯಡ್ ಮಾಡಬೇಕು ಅನ್ನೋ ಒಂದು ಹ್ಯಾಬಿಟ್ ಇಟ್ಕೊಳ್ಳಿ. ಗೈಸ್, ನಿಮಗೆ ಮದುವೆ ಆಗಿಲ್ಲ, ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀರ, ಇವಾಗ ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು ಅಂದಾಗ ನಿಮಗೆ ಇವಾಗ ಒಳ್ಳೆಯ ಒಂದು ಅಪಾರ್ಚುನಿಟಿ. ಫ್ಯಾಮಿಲಿ ಸ್ಟಾರ್ಟ್ ಆದಮೇಲೆ ನಿಮಗೆ ತುಂಬ ಆ ಸರೌಂಡಿಂಗಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಇಷ್ಟ ತನಕ ನನ್ನ ಬ್ರದರ್ಸ್ ಏನು ಹೇಳಿದ್ನಲ್ಲ, ರೀಸನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಏನಾದರೂ ಗಂಡ ಹೆಂಡತಿ ಇಬ್ಬರು ಸೇಮ್ IT ಜಾಬಲ್ಲಿ, ಸೇಮ್ ಡಾಕ್ಟರ್ಸು, ಸೇಮ್ ಇದು ಗೌರ್ಮೆಂಟ್ ಎಂಪ್ಲಾಯ್ ಹಾಕ್ಬಿಟ್ರೆ ಅಂತಂದರೆ ನಿಮಗೂ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ದುಡ್ಡಿದೆ, ಎಲ್ಲ ಇದೆ, ಬಟ್ ಟೈಮ್ ಇರಲ್ಲ ಅಂತೇಳಿ ನಾವು ಹೇಳ್ಕೊತಾರೆ. ಬಟ್ ಯಾವಾಗ ಟೈಮ್ ಇರುತ್ತೆ, ನಿಮ್ಮ ಮನೆಯಲ್ಲಿ ಯಾರಿಗೆ ಟೈಮ್ ಇದೆ? ಓಕೆ, ನೀವು ಒಂದು 50-55 ಇಯರ್ಸ್ ನೀವು ಆಲ್ರೆಡಿ ಕ್ರಾಸ್ ಆಗಿದ್ರ, ಬಟ್ ನಿಮ್ಮ ಮಗ ಆಲ್ರೆಡಿ ಸ್ಟಾರ್ಟೆಡ್ ಅರ್ನಿಂಗ್. ಅವನಿಗೆ ಹೇಳಿ, ಸ್ಟಾರ್ಟ್ ಮಾಡೋಕ್ಕೆ ಹೇಳಿ. ಇಲ್ಲ ನೀವು 40ಸಲ್ಲಿದ್ರ, ನೀವು ನಿಮ್ಮ ವೈಫು ಇರ್ತಾರೆ, ಅವ್ರಿಗೆ ಹೇಳಿ ಮಾಡೋಕ್ಕೆ. ಯಾಕಂದರೆ ಬಿಸ್ನೆಸ್ಸು, ಜಾಬು ಈ ಥರ ಪ್ರಾಬ್ಲಮ್ ಇರುತ್ತೆ, ಕಾನ್ಸ್ಟೆಂಟ್ ಇನ್ಕಮ್ ಇರುತ್ತೆ, ನಾವು ಗ್ರೋತ್ ಆಗೋಕ್ಕಾಗಲ್ಲ. ಬರೀ ನಾವು FD ಮಾಡಿಟ್ರೆ, ನಿಜವಾಗ್ಲೂ ಹೇಳ್ತೀನಿ, FD ಅಂತ ಏನೂ ಯೂಸ್ ಆಗಲ್ಲ. ಸುಮ್ಮನೆ ಸೇಫ್ ಅನಿಸುತ್ತೆ, ಸೇಫು ಅಷ್ಟೇ. ನಿಮಗೆ ನಾಲೆಜ್ ಶೇರ್ ಮಾರ್ಕೆಟಲ್ಲಿ ಬರಬೇಕು ಅಂತಂದರೆ ತುಂಬ ನಾಲೆಜ್ ಬೇಕು ಅಂತ ಟ್ರೇಡಿಂಗ್ ಮಾಡಿ ನಾನು ರಾತ್ರಿ ನಾನು ಶ್ರೀಮಂತ ಆಗ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗ್ಬಿಟ್ರಿ. ರಾತ್ರಿ ಶ್ರೀಮಂತ ಆಗಿರೋ ದುಡ್ಡು ರಾತ್ರಿನೇ ಹೋಗುತ್ತದು. ಬಟ್ ನಾಲೆಜಿಂದ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಏನಾದರೂ ಒಂದು ಸ್ವಲ್ಪ ದುಡಿಬೋದು. ಬಟ್ ನೀವು ಶ್ರೀಮಂತರ ಆಗಬೇಕು, ನೀವು ಮುಂದೆ ಏನಾದರೂ ಹೋಗಬೇಕು, ನೀವು ದುಡ್ಡು ಮಾಡಬೇಕು, ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಮಾಡಬೇಕು ಅಂತಂತಂದರೆ ನೀವು ಶೇರ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಎಲ್ಲರೂ ತುಂಬ ನಾಲೆಜ್ ಬೇಕು ಅಂತಲೇ ಶೇರ್ ಮಾರ್ಕೆಟಲ್ಲಿ ಕೈ ಹಾಕ್ತಾನೇ ಇಲ್ಲ. ಅದರಲ್ಲಿ ಕೈ ಹಾಕಬೇಕು ಅಂತಂದರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರಳ ವಿಧಾನ. ಇವಾಗ ಒಂದು ಬ್ರೀಫಾಗಿ ಹೇಳ್ತೀನಿ, ನೀವು ನನ್ನ ಕಂಟೆಂಟ್ನು ಫಾಲೋ ಮಾಡಿ. ಏನಿಲ್ಲ, ನೀವು ಯಾವುದೇ ಒಂದು ನೀವು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಆ ಕಂಪ್ನಿ ಯಾವುದು, ಆ ಕಂಪ್ನಿ ಹೆಸರೇನು, ಆ ಕಂಪ್ನಿದು ಶೇರ್ ವ್ಯಾಲ್ಯೂ ಎಷ್ಟೈತೆ ಅಂತೇಳಿ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡೋದು ಗೊತ್ತು. ನನಗೆ ಗೊತ್ತು ನೀವೆಲ್ಲ ಸರ್ಚ್ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಯಾಕಂದರೆ ನಿಮ್ಗೆ ಏನಾದರೂ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ನೀವು ಗೂಗಲಲ್ಲಿ, ಅಮೆಜಾನಲ್ಲಿ, ChatGPTಯಲ್ಲಿ ಏನೋ ಒಂದು ಮಾಡಿ ನೀವು ಸರ್ಚ್ ಮಾಡ್ತೀರ. ಇದು ಗೂಗಲ್ ಹೆಸರು ತೆಗೆದು ಇದ್ರ ಶೇರ್ ಪ್ರೈಸ್ ಎಷ್ಟೈತೆ ಅನ್ನೋದು ನಿಮ್ಗೆ ನೋಡೋದು ದೊಡ್ಡ ಮಾತಲ್ಲ. ನೀವು ಬರೀ ವಾಯ್ಸ್ ರೆಕಾರ್ಡ್ ಹೇಳಿದ್ರೂ ಅದು ಗೂಗಲಲ್ಲಿ ಸರ್ಚ್ ಮಾಡಿಕೊಡುತ್ತೆ. ಅದನ್ನು ನೋಡಿ
ನೀವು ನಿಮ್ಮ ಡಿಮ್ಯಾಟ್ ಆ್ಯಪ್ ಅಕೌಂಟಲ್ಲಿ ನೀವು ಒಂದೊಂದು ಶೇರ್ ಸ್ಟಾರ್ಟ್ ಮಾಡಿ. ಓಕೆ, ನನಗೆ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋ ಒಂದು ಕಮೆಂಟ್ನ ನೀವು ಈ ನನ್ನ ಯೂಟ್ಯೂಬ್ ಕಂಟೆಂಟಲ್ಲಿ ನೀವು ಒಂದು ಕಮೆಂಟ್ ಹಾಕಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕಮೆಂಟು ನಿಮಗೆ ಒಂದು ಹುಮ್ಮಸ್ ಕೊಡುತ್ತೆ, ಹೌದು ನಾನು ಹೇಳಿದ್ದೀನಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಹಾಗೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ ನನ್ನ ಬ್ರದರ್ಸ್ಗೆ, ನನ್ನ ಸಿಸ್ಟರ್ಸ್ಗೆ, ಯಾರೇ ಆಗಲಿ, ನನ್ನ ಬಂಧು ಬಾಂಧವರು, ಫ್ರೆಂಡ್ಸು ಯಾರೇ ಇರಲಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ನನಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಯಾರೇ ನೀವು ಕಂಟೆಂಟ್ ನೋಡ್ತಾ ಇದ್ದಾರೆ ಅಂದರೆ ನನಗೆ ಖುಷಿಯಾಗುತ್ತೆ. ಓಕೆ, ಇಷ್ಟು ಜನ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಹೇಳಿ, ಸ್ಟಾರ್ಟ್ ಮಾಡಿದ್ದೀನಿ ಗುರು ಅಂತ, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂತೇಳಿ ಒಂದು ಕಮೆಂಟ್ ಹಾಕಿ. ಅದರಿಂದ ನಿಮ್ಮ ಲೈಫು ಚೇಂಜ್ ಆಗುತ್ತೆ. ನೀವು ಅದು ಗುರಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ನಮ್ಮ ಗುರಿ ಏನಂತಂದರೆ, ನಾವು ಇವತ್ತಿಂದ 1000 ರೂಪಾಯಿಯಿಂದ 1 ಕೋಟಿ ರೀಚ್ ಮಾಡಬೇಕು ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಅನ್ನೋದು ನಾವು ಪ್ಲೆಜ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್. ನನ್ನ ಮನಿ ಶಾಪಿಂಗ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆ ಎಲ್ರಿಗೂ, ಯಾರು ಹೌಸ್ ವೈಫ್ ಇದ್ದಾರೆ, ಯಾರು ಹೀರೋಯಿನ್ ಇದ್ದಾರೆ, ಯಾರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಬೇರೆ ಏನೇ ವರ್ಕ್ ಮಾಡ್ತಿರಲಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ, ಮರಿಬೇಡಿ. ಅವ್ರಿಗೆ ಹೇಳಿ, ಅವರಿಗೂ ಸ್ಟಾರ್ಟ್ ಮಾಡೋಕ್ಕೆ ಹೇಳಿ, ಅವರಿಗೂ ಒಂದು ಕಮೆಂಟ್ ಹಾಕೋಕ್ಕೆ ಹೇಳಿ. ಥ್ಯಾಂಕ್ ಯು.